ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಡಿಂಪಲ್ ಕ್ರಿಯೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನೇ ಹೊತ್ತರ ಹೊಸ ವಿಡಿಯೋ ಬಿಟ್ಟರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ, ಬನ್ನಿ. ಓಕೆನಾ? ಸೊ ಗಾಯ್ಸ್, ತುಂಬ ದಿನದಿಂದ ವೀಡಿಯೋ ಮಾಡಿರ್ಕಿಲ್ಲ ಬಿಕಾಸ್ ನಾನು ಫ್ರೀ ಇದ್ದಿರ್ಕಿಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಿರ್ಕಿಲ್ಲ, ಸಾರಿ. ಓಕೆನಾ ಗಾಯ್ಸ್, ಫ್ರೀಯಲ್ಲಿ ನೋಡಿದ್ರಲ್ಲ ಆ ಥರ ವೀಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ವೀಡಿಯೋನ ಒಂದು ಸಾರಿ ಸ್ಕಿಪ್ ಮಾಡಿದೆ ನೋಡಿ ಅಷ್ಟೇ. ಓಕೆನಾ? ಸೊ ಒಂದು ಸಾರಿ ನೀವು ಸ್ಕಿಪ್ ಮಾಡಿದೆ ನೋಡಿದರೆ ನಿಮಗೆ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಓಕೆನಾ ಗಾಯ್ಸ್? ಮತ್ತೇನೂ ಇಲ್ಲ, ಡಿಸ್ಕ್ರಿಪ್ಷನ್ನ ಓಪನ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ವೀಡಿಯೋಗೊಂದು ಲೈಕ್ ಮಾಡಿ. ಯಾಕಂತಂದರೆ ಯೂಟ್ಯೂಬಲ್ಲಿ ನಮ್ಗೆ ಇಂಪ್ರೆಷನ್ ಕ್ಲಿಕ್ ಅನ್ನೋದು ಇರುತ್ತೆ. ಓಕೆನಾ? ಸೊ ಅಂತಂದರೆ ಪೀಪಲ್ ಲೈಕ್ ಮಾಡ್ತಾರೋ ಇಲ್ವೋ ಅಂತಂದರೆ ಅದು ಒಂದು ರೀಚ್ ಆಗೋ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ಕಂಪ್ಲೀಟ್ ಮಾಡೋಕ್ಕೋಸ್ಕರ ಪ್ಲೀಸ್ ಒಂದು ಲೈಕ್ ಮಾಡಿ. ಓಕೆನಾ ಗಾಯ್ಸ್? ಫ್ರೀಯಲ್ಲಿ ನೋಡಿದ್ರಲ್ಲ ಆ ಥರ ವೀಡಿಯೋ ಎಡಿಟಿಂಗ್ ಮಾಡೋದು ಏನು ತುಂಬ ಕಷ್ಟ ಅಲ್ಲ, ಈಸಿಯಾಗಿದೆ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ಯಾರ್ಯಾರ ಕಡೆ ಅಲೈಟ್ ಮೋಷನ್ ಇದೆ, ಓಕೆ, ಇಲ್ಲದೆ ಇರೋರು ಅಲ್ಲಿ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ತುಂಬ ಜನ XML ಕೂಡ ಕೇಳ್ತಾಯಿದ್ರು, ಅದರಲ್ಲಿ XML ಕೂಡ ಹಾಕಿದ್ದೀನಿ ಸಾರಿ. ಸೊ ಯಾರ್ಯಾರು ಇಂಪೋರ್ಟ್ ಮಾಡ್ಕೋಬೇಕು ಅನ್ಕೋತೀರಾ ಮಾಡ್ಕೊಡಿ. ಬಟ್ ನಾವಂತೂ ಪ್ರಾಜೆಕ್ಟ್ನ ಇಂಪೋರ್ಟ್ ಮಾಡ್ಕೋತೀವಿ, ಅದು ಹೇಗೆ ಅಂತ ತೋರಿಸ್ತೀನಿ. ಓಕೆನಾ? ಸೊ ಏನಿಲ್ಲ, ಡಿಸ್ಕ್ರಿಪ್ಷನ್ನ ಓಪನ್ ಮಾಡಿಕೊಂಡ್ರೆ ಅಲ್ಲಿ ಪ್ರಾಜೆಕ್ಟ್ ಫ್ರೀ ಸೆಟ್ ಲಿಂಕ್ ಅಂತ ಇದೆ. ಓಕೆನಾ? ಸೊ ಅದು ಈ ಥರ ಇರುತ್ತೆ. ಸೊ ಏನಿಲ್ಲ, ಅದ್ರ ಮೇಲೆ ಫಸ್ಟ್ ಒಂದು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದರೆ ಸಾಕು, ಡೈರೆಕ್ಟ್ ನಿಮ್ಮ ಕ್ರೋಮ್ ಬ್ರೌಸರ್ ಅನ್ನೋದು ಓಪನ್ ಆಗುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಸೊ ಲಿಂಕ್ ಅನ್ನೋದು ವೆರಿಫೈ ಆಗಬೇಕಲ್ವಾ? ಸೊ ಈ ಥರ ಬಂದುಬಿಟ್ಟು ಲಿಂಕ್ ಅನ್ನೋದು ವೆರಿಫೈ ಆಗುತ್ತೆ. ಈ ಥರ ಬಂದಾಗ ಇಂಪೋರ್ಟ್ ಅಂತ ಇದೆ ಅಲ್ವಾ, ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಆ ಪ್ರಾಜೆಕ್ಟ್ ಅನ್ನೋದು ಇಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಇದು ಪ್ರಾಜೆಕ್ಟ್ ಅಲ್ಲ, ಬಿಕಾಸ್ ಇದರಲ್ಲಿ ಸಾಂಗ್ ಇದೆ. ಓಕೆನಾ? ಸೊ ನೀವು ಫ್ರೀವಲ್ಲಿ ನೋಡೋದಲ್ಲ ಆ ಸಾಂಗು. ಸೊ ನಿಮ್ಗೆ ಏನಾದರೂ ಈ ಸಾಂಗ್ ಹಾಕಬೇಕು ಅಂತಂದರೆ ಹಾಕಿ, ಇಲ್ಲ ಅಂತಂದರೆ ನಿಮ್ಗೆ ಯಾವ್ದು ಲೈಕ್ ಆಗುತ್ತೋ ಅದನ್ನು ಹಾಕಿ. ಓಕೆನಾ? ಅದು ಹೇಗಂತ ಹೇಳ್ತೀನಿ ಮುಂದೆ. ಸೊ ಡೌನ್ಲೋಡ್ ಆಗೋ ತನಕ ವೆಯ್ಟ್ ಮಾಡೋಣ. ಸೊ ಇದು ಸಾಂಗು ಪ್ಲೇ ಮಾಡಿ ತೋರಿಸ್ತೀನಿ. ಸೊ ಫ್ರೀವಲ್ಲಿ ನೋಡಿದ್ರಲ್ಲ ಆ ಥರನೇ ಇದೆ. ಓಕೆನಾ? ಸೊ ಸೆಕೆಂಡ್ ಒನ್ ಅದರ ಕೆಳಗಡೆ ಅದೇ ಪ್ರಾಜೆಕ್ಟ್ ಲಿಂಕ್ ಅಂತ ಇದೆ. ಸೊ ಸಾರಿ, ಕೆಳಗಡೆ ಸಾಂಗ್ ಲಿಂಕ್ ಅಂತ ಇರುತ್ತೆ, ನಾನೇ ಕನ್ಫ್ಯೂಸ್ ಆದೆ. ಸೊ ಇದನ್ನು ಕೂಡ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಕೂಡ ಡೌನ್ಲೋಡ್ ಆಗಿಬಿಟ್ಟು ಸೊ ಇದು ಕೂಡ ಓಪನ್ ಆಗುತ್ತೆ. ಸ್ವಲ್ಪ ಹೊತ್ತು ವೇಟ್ ಮಾಡಿ. ಸೊ ನಿಮ್ಮ ಫೋನಲ್ಲಿ ಏನಿಲ್ಲ, ಈ ಥರ ಓಪನ್ ಆಗಿರುತ್ತೆ. ಅಂದರೆ ಕೆಲವೊಂದು ಜನ ಏನು ಮಾಡಿಬಿಡ್ತೀರಾ, ಪ್ರಾಜೆಕ್ಟ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಡ್ತೀರಾ. ಸೊ ಆಮೇಲೆ ನಿಮ್ಗೆ ಹೇಗೆ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಮಾಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ಅಂತ ಹಾಕಿದ್ದೀನಿ, ಅದಕ್ಕೋಸ್ಕರ ಇದನ್ನು ಹಾಕಿದ್ದೀನಿ. ಇದನ್ನು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೇಲೆ ನೋಡ್ಬೋದು ನೀವು, ಡಿಲೀಟ್ ಬಾಕ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಈ ಥರ ಓಪನ್ ಆಗಿದೆ. ಓಕೆನಾ? ಸೊ ಇಷ್ಟು ಓಪನ್ ಆದರೆ 29 ಸೆಕೆಂಡ್ ಇದೆ ವಿಡಿಯೋ ಅನ್ನೋದು. ಇವಾಗ ಬ್ಯಾಕ್ ಬಂದುಬಿಟ್ಟು ಇವಾಗ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಸಾಂಗ್ ಅನ್ನೋದಿದೆ ಅಲ್ವಾ, ನೀವು ಪ್ರಾಜೆಕ್ಟ್ 41 ಅಂತ. ಸೊ ಈ ಸಾಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಫಿ ಲೇಯರ್ ಅಂತ ಇದೆ. ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇವಾಗ ಬ್ಯಾಕ್ ಬಂದುಬಿಟ್ಟು ಪ್ರಾಜೆಕ್ಟ್ ಫ್ರೀ ಸೆಟ್ ಬೈ ಡಿಂಪಲ್ ಕ್ರಿಯೇಷನ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೇಸ್ ಲೇಯರ್ ಅಂತ ಇದೆ. ಓಕೆನಾ? ಫೇಸ್ ಲೇಯರ್ ಮಾಡಿದರೆ ಸಾಕು, ಆ ಸಾಂಗ್ ಅನ್ನೋದು ಇಲ್ಲಿ ಆ್ಯಡ್ ಆಗುತ್ತೆ. ಓಕೆನಾ? ಸೊ ಈ ಸಾಂಗ್ ಏನಾದರೂ ಬೇಡಪ್ಪ ಅಂತಂದರೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸಾಂಗ್ ಹಾಕೋಕ್ಕಿಂತ ಮುಂಚೆ ಓಕೆನಾ, ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಾಂಗ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಪ್ರತಿಯೊಂದು ಸಾಂಗು ನಿಮ್ಮ ಫೋನಲ್ಲಿ ಯಾವುದಿರುತ್ತೋ ಸೊ ಆ ಪ್ರತಿಯೊಂದು ಸಾಂಗು ಇಲ್ಲಿರುತ್ತೆ. ಇದನ್ನು ಇಲ್ಲಿ ಪ್ಲೇ ಮಾಡಿ ನೋಡ್ಬೋದು ನೀವು. ಓಕೆನಾ? ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಕೂಡ ಆ್ಯಡ್ ಆಗುತ್ತೆ. ಆಮೇಲೆ ನೀವು ಇದನ್ನು ಪ್ಲೇ ಮಾಡಿಬಿಟ್ಟು ಸೊ ಈ ಥರ ಕಟ್ ಮಾಡಿದರೆ ಇದು ಕಟ್ ಆಗುತ್ತೆ ಲೆಫ್ಟ್ ಸೈಡ್. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಬಲಕ್ಕೆ ಬಂದುಬಿಟ್ಟು 30 ಸೆಕೆಂಡ್ ಬೇಕಂದರೆ 30 ಸೆಕೆಂಡ್ ಕಟ್ ಮಾಡಿದರೆ ಕಟ್ ಆಗುತ್ತೆ. ಸೊ ಈ ಥರ ಬಂದುಬಿಟ್ಟು ಫುಲ್ ಬಂದುಬಿಟ್ಟು ಇದು ಫಸ್ಟ್ ಒನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಇದನ್ನು ಡಿಲೀಟ್ ಮಾಡ್ತೀನಿ. ಓಕೆನಾ? ನಿಮ್ಗೆ ಯಾವ ಸಾಂಗ್ ಬೇಕು ಅದನ್ನು ಹಾಕ್ಕೊಳ್ಳಿ. ಸೊ ನಾನು ಬೀಟಿಗೆ ತಕ್ಕಂಗೆ ಈ ಸಾಂಗ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ನೀವು ಒಂದು ಸಾಂಗು ಅದಕ್ಕಿರಲಿ ಅಂತ. ಸೊ ಇಷ್ಟು ಓಪನ್ ಆದಮೇಲೆ ಏನಿಲ್ಲ, ಇಲ್ಲಿ ಗ್ರೂಪ್ ಇದೆ ಅಲ್ವಾ, ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಗ್ರೂಪ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಥರ ಓಪನ್ ಆಗುತ್ತೆ. ಓಪನ್ ಆದರೆ ಇಲ್ಲಿ ಫಸ್ಟ್ ಒನ್ ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಇಲ್ಲಿ ಕಲರ್ ರೆಡ್ ಅಂತ ಇದೆ ನೋಡಿ. ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಫಿಲ್. ನೆಕ್ಸ್ಟ್ ಇವಾಗ ನೀವು ಫೋಟೋಸ್ನ ಚೂಸ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕು ಅದು. ಓಕೆನಾ? ಸೊ ಆ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಾರಿ ಫೋಟೋಸ್
ಓಕೆನಾ. ನಿಮ್ಗೆ ಯಾವ ಸಾಂಗ್ ಬೇಕು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಪ್ಲಸ್ ಐಕಾನ್ ಕಾಣಿಸ್ತಿದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. ಬ್ಯಾಕ್ ಬಂದುಬಿಟ್ಟು ಮತ್ತೆ ಇವಾಗ ಈ ಸೆಕೆಂಡ್ ಒಂದು ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಗ್ರೂಪ್, ಆ್ಯಂಡ್ ಮತ್ತೆ ಸೇಮ್ ಅದೇ ಥರ ಫೋಟೋಸ್ನ ಚೇಂಜ್ ಮಾಡ್ತಾ ಹೋಗೋದು. ಓಕೆನಾ. ನಿಮ್ಗೆ ಯಾವ ಫೋಟೋ ಲೈಕ್ ಅನಿಸುತ್ತೋ ಆ ಫೋಟೋಸ್ನ ನೀವು ಎಡಿಟಿಂಗ್ಗೋಸ್ಕರ ಎಲ್ಲನ್ನು ಯೂಸ್ ಮಾಡ್ತೀರಾ ಅದನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಥರ್ಡ್ ಒನ್ ಗ್ರೂಪ್, ಎಡಿಟ್ ಗ್ರೂಪ್, ಆ್ಯಂಡ್ ಸೇಮ್ ಇದು ಕೂಡ ಫೋಟೋಸ್ನ ಚೇಂಜ್ ಮಾಡೋದು. ಸೊ ಇಷ್ಟಾದಮೇಲೆ ಈ ಥರ ಓಪನ್ ಆಗಿರುತ್ತಲ್ವಾ. ಸೊ ಇದು ಬೀಟ್ ಮಾರ್ಕ್ ಇದೆ ಅಲ್ವಾ. ಓಕೆನಾ. ಬ್ಯಾಕ್ ಬಂದುಬಿಟ್ಟು ಇಷ್ಟಾಗಿದೆ ಇವಾಗ ಇದು. ಸೊ ಇದು ಪೂರ್ತಿ ಆಗಿದೆ. ಇದನ್ನು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಇಲ್ಲಿ ನೋಡ್ಬೋದು ನೀವು, ಗ್ರೂಪ್ ಇದು ಲಾಸ್ಟ್ ಒನ್ ಇಮೇಜ್ ಇದೆ ಅಲ್ವಾ, ಇದನ್ನು ಈ ಥರ ಮಾಡಿಬಿಟ್ಟು ಈ 10 ಸೆಕೆಂಡ್ ಅಂತ ಇದೆ ಇಲ್ಲಿ, ಅಂದರೆ ಕಡಿಮೆ ಇದೆ ಅದು. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ಅಷ್ಟುದ್ದ ಆಗುತ್ತೆ. ಓಕೆನಾ. ಸೊ ಬ್ಯಾಕ್ ಬಂದುಬಿಟ್ಟು ಇವಾಗ ನೀವು ನೋಡ್ಕೋಬೋದು. ಓಕೆನಾ. ಇವಾಗ ಈ ಥರ ಓಪನ್ ಆಯಿತು. ಸೊ ಇಷ್ಟಾದಮೇಲೆ ಏನಿಲ್ಲ, ಇವಾಗ ಇಲ್ಲಿ ಸೆಕೆಂಡ್ ಒನ್ ಲೈನ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಫೀಮೇಲ್ ಲಿರಿಕ್, ಮತ್ತೆ ಪತಂಗವಾಲಿ ಅನ್ನೋದು ಓಪನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗಿಲ್ಲ, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇದನ್ನು ಕಾಫಿ ಲೇಯರ್ ಮಾಡ್ಕೊಳ್ಳಿ. ಓಕೆನಾ. ಕಾಫಿ ಲೇಯರ್ ಮಾಡ್ಕೊಂಡ್ಬಿಟ್ಟು ಸೊ ಗೈಸ್ ಈ ಸಾಂಗ್ನ ನಾನು ಕೆಳಗೆ ಹಾಕೋತೀನಿ. ಓಕೆನಾ. ಇವಾಗ ಇಲ್ಲಿ ಕರೆಕ್ಟ್ ಬೀಟ್ ಮಾರ್ಕ್ ಅನ್ನೋದಿದೆ ಅಲ್ವಾ, ಸೊ ಇಲ್ಲಿ ರೆಡ್ ಅಂತ ಅಲ್ಲಿ ಬಂದುಬಿಟ್ಟು ಮತ್ತೆ ಇದನ್ನು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಈ ಫೋಟೋಸ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಟೈಮಿಂಗ್ ಅನ್ನೋದಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಕರೆಕ್ಟಾಗಿ ಈ ಥರ ಓಕೆನಾ 4 ಸೆಕೆಂಡ್ 4x ಮಾಡ್ಕೊಳ್ಳಿ. ಸೊ ಇವಾಗ ಸ್ಪೀಡ್ ಆಗುತ್ತೆ. ಸೊ ಇಷ್ಟೇ, ಏನಿಲ್ಲ. ಇಷ್ಟಾದಮೇಲೆ ನೆಕ್ಸ್ಟ್ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಫಿಲ್. ನೆಕ್ಸ್ಟ್ ಇವಾಗ ನಾವು ಫೋಟೋಸ್ನ ಚೇಂಜ್ ಮಾಡೋಣ. ಓಕೆನಾ. ಸೊ ನೆಕ್ಸ್ಟ್ ಇವಾಗ ಇದನ್ನು ಕಾಫಿ ಲೇಯರ್. ಸೊ ಪಟಾಪಟ್ ಇದನ್ನು ಕರೆಕ್ಟಾಗಿ ಇಷ್ಟು ಇಟ್ಕೊಂಡು ಫೇಸ್ ಲೇಯರ್, ಸೊ ಪ್ರತಿಯೊಂದನ್ನು ಇವಾಗ ಪದೇ 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 ಪೇಸ್ಟ್ ಮಾಡ್ತಾ ಹೋಗೋದು. ಕರೆಕ್ಟಾಗಿ ಎಂಡಿಗೆ ಬಂದುಬಿಟ್ಟು ಈ ಥರ ಪೇಸ್ಟ್ ಮಾಡ್ತಾ ಹೋಗಿ. ಆಮೇಲೆ ನಾವು ಫೋಟೋಸ್ನ ಚೇಂಜ್ ಮಾಡ್ಬೋದು. ಓಕೆನಾ. ಕರೆಕ್ಟಾಗಿ ಪ್ರತಿಯೊಂದನ್ನು ಈ ಥರ ಪೇಸ್ಟ್ ಮಾಡ್ತಾ ಹೋಗಿ. ಓಕೆನಾ. ಸೊ ಲಾಸ್ಟ್ ಒನ್ ಇದನ್ನು 29 ಸೆಕೆಂಡ್ ಮಾಡ್ಕೋತೀನಿ. ಇವಾಗ ಪಟಾಪಟ್ ಏನಿಲ್ಲ, ಫೋಟೋಸ್ನ ಚೇಂಜ್ ಮಾಡ್ತಾ ಹೋಗೋದು. ಫೋಟೋಸ್ ಮೇಲೆ ಕ್ಲಿಕ್ ಮಾಡೋದು, ಕಲರ್ ಆ್ಯಂಡ್ ಫಿಲ್. ಸೊ ಈ ಥರ ನಿಮ್ಗೆ ಯಾವ ಫೋಟೋಸ್ ಲೈಕ್ ಅನಿಸುತ್ತೋ ಆ ಫೋಟೋಸ್ನ ಇಲ್ಲಿ ನೀವು ಚೂಸ್ ಮಾಡ್ತಾ ಹೋಗಿ. ಎಲ್ಲ ಫೋಟೋಸ್ ಒಂದೇ ಥರ ಇದೆ, ಬಟ್ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಅಷ್ಟೇ, ಏನಿಲ್ಲ. ಇದರಲ್ಲಿ ಪದೇ ಪದೇ ನಿಮ್ಗೆ ಯಾವ ಫೋಟೋಸ್ ಬೇಕು ಅದನ್ನು ಇಲ್ಲಿ ಚೂಸ್ ಮಾಡ್ತಾ ಹೋಗಿ, ಏನಿಲ್ಲ. ಓಕೆನಾ. ಸೊ ಇಷ್ಟಾದಮೇಲೆ ನೀವು ಸೆಟ್ಟಿಂಗ್ ಪಕ್ಕ ಎಕ್ಸ್ಪರ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಎಷ್ಟು ಬೇಕು ಇಲ್ಲಿ ಕ್ವಾಲಿಟಿ ಅನ್ನೋದು ಇಟ್ಕೋಬೋದು. ಓಕೆನಾ. ನನಗೇನು ಜಾಸ್ತಿ ಇಲ್ಲ, ನನಗೆ 67 MB ಸಾಕು. ಸೊ ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ವಿಡಿಯೋ ಅನ್ನೋದು ಎಕ್ಸ್ಪರ್ಟ್ ಆಗುತ್ತೆ. ಓಕೆನಾ. ಸೊ 100 ಆಗೋವರೆಗೂ ಫೋನ್ನ ಆಫ್ ಮಾಡೋಕ್ಕೆ ಹೋಗಬೇಡಿ, ಅಷ್ಟೇ, ಏನಿಲ್ಲ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ. ಇದೇ ಥರ ಒಳ್ಳೆ ಎಡಿಟಿಂಗ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ. ಟೇಕ್ ಕೇರ್, ಬಾಯ್ ಬಾಯ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.